ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ತಮ್ಮನೇಲ್ನ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನೋಡ್ರಿ, ನಾವಿವತ್ತು ಉತ್ತರ ಕರ್ನಾಟಕದ ಜೀವನಾಡಿ ಅಂತೇಳಿ ಕರೆಯುವಂಥ ಒಂದು ಮಲಪ್ರಭಾ ನದಿಯ ವ್ಯೂ ಪಾಯಿಂಟ್ಗೆ ನಿಮ್ಗೆ ಇವತ್ತು ಕರ್ಕೊಂಡು ಹೊಂಟಿವಿ. ಸೊ ಯಾವ ಥರ ವ್ಯೂ ಪಾಯಿಂಟ್ ಐತೆ ಅಂತ ನೋಡ್ಬೋದು. ಇದು ಫಸ್ಟ್ ಸ್ಟೆಪ್ ವ್ಯೂ ಪಾಯಿಂಟ್. ಈಗ ಇಲ್ಲಿ ನೋಡ್ಬೋದು ನೀರಂತೂ ಬತ್ತಿ ಹೋಗೈತಿ. ಸ್ವಲ್ಪ ಅಲ್ಲೆಲ್ಲಿ ಎಲ್ಲೆಲ್ಲಿ ಟೆಗ್ ಅದಾವ ಅಲ್ಲಿ ನಿಂತಿರ್ಬೋದು ಅಂತ ನಿಮ್ಗೆ ಕಾಣಿಸ್ತೈತಿ. ಇಲ್ಲಿ ಆವಾಗ ಹೆಂಗಿತ್ತು ನೋಡ್ರಿ ಹಿಂದಿನ ವಿಡಿಯೋದಾಗ ನಾ ಅಪ್ಲೋಡ್ ಮಾಡಿದಾಗ. ಸೊ ಈಗ ಯಾವ ಥರ ಐತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗಿರ್ಬೋದು ಡಿಫ್ರೆನ್ಸ್ ಯಾವ ಥರ ಅಂತ. ಇದೆ ನೋಡ್ರಿ ನಮ್ಮ ಹೆಮ್ಮೆಯ ರಾಮದುರ್ಗದಿಂದ ಸುಮಾರು 8ರಿಂದ 9 ಕಿಲೋಮೀಟರ್ ದೂರ ಆಗ್ತೈತಿ ಈ ವ್ಯೂ ಪಾಯಿಂಟ್ ನೀವು ಬರ್ಬೇಕಂದ್ರೆ. ಇಲ್ಲಿ ಇನ್ನೊಂದು ಮಸ್ತಾಗಿರುವಂಥ ವ್ಯೂ ಪಾಯಿಂಟ್ ಅಂದರೆ ಇಲ್ಲಿ ಮೇಲೆ ನಾವು ಹತ್ತಿ ಹೋಗ್ತೀವಿ ನೋಡ್ರಿ, ಯಾವ ಥರ ಐತೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ಒಂದು ಸ್ವಲ್ಪ ಹತ್ತಿ ಹೋಗಬೇಕು, ಒಂದು 100 ಮೀಟರ್ ಆಗ್ಬೋದು. ಈ ಥರ ಕಲ್ಲಿನ ಒಂದು ಇದೈತಿ ಇಲ್ಲಿ ದಾರಿ ಅಂತ ಹೇಳ್ಬೋದು. ಇಲ್ಲಿ ಹತ್ಕೊಂಡು ಹೋದ್ಮೇಲೆ ಇಲ್ಲಿ ಮೇಲೆ ಯಾವ ಥರ ವ್ಯೂ ಪಾಯಿಂಟ್ ಐತೆ ಅಂತ ನೋಡ್ಬೋದು. ಇಲ್ಲಿ ಇನ್ನೂ ಹೆಂಗಪ್ಪ ಅಂತಂದ್ರೆ ಈ ಏನು ನದಿ ಫುಲ್ ತುಂಬಿರ್ತೈತಲ್ಲ ಹೊಳಿ ಬಂದಾಗ ಇಲ್ಲಿ ಇನ್ನೂ ಮಸ್ತ್ ಕಾಣಿಸ್ತೈತಿ ಅಂತ ಹೇಳ್ಬೋದು. ಈಗ ಜಸ್ಟ್ ಏನಪ್ಪ ನೀರು ಯಾವ ಇಲ್ಲ ಇಲ್ಲಿ ಅಂದರೂ ಇಲ್ಲಿ ಇಷ್ಟು ಚಂದ ಕಾಣತೈತಿ ಅಂದ್ರೆ ನೀರು ಬಂದ ಮೇಲೆ ಇಲ್ಲಿ ಹೊಳಿ ಬಂದ ಮೇಲೆ ಇಲ್ಲಿ ನೋಡೋಕೆ ಬಂದ್ರೆ ಸ್ವರ್ಗ ನೋಡಿದಂಗಂತೂ ಆಗ್ತೈತೆ ನೋಡ್ರಿ ಪಕ್ಕ. ನಾನು ನಿಮ್ಗೆ ಹೇಳ್ತೀನಿ ಇದನ್ನು. ಇಲ್ಲಿಂದ ವ್ಯೂ ಪಾಯಿಂಟನ್ನು ನಾವು ನಿಮ್ಗೆ ತೋರಿಸ್ತೀನಿ ಯಾವ ಥರ ಐತೆ ಅಂದ್ರೆ. ಇಲ್ಲಿ ನೋಡ್ಬೋದು ಕೆಳಗೆ ರೋಡ್ ಹೋಗೈತಿ, ಇದು ಬೆಳಗಾವಿ ರೋಡ. ಅಲ್ಲೇ ಏನು ಕಾಣಿಸ್ತೈತಲ್ಲ ಅಲ್ಲೇ ಪೋಲ್ಸ್ ನಿಮ್ಗೆ ಕಾಣ್ಬೋದು. ಅದು ಒಂದು ಕಾಲದಾಗ ಇಲ್ಲಿ ಬ್ರಿಡ್ಜ್ ಇತ್ತು, ಆವಾಗ ಯಾವಾಗ ಫ್ಲಡ್ ಬಂತಲ್ಲ ಹೊಳೆ ಬಂದಾಗ ಅದು ಬಿದ್ದು ಹೋಗೈತಿ ಅಂತ ಹೇಳ್ಬೋದು. ಈಗ ಕಂಬಗಳು ಮಾತ್ರ ಕಾಲಮ್ ಮಾತ್ರ ಆದರೂ ನಿಮಗೆ ಕಾಣಿಸ್ತಾವೆ. ಇನ್ನೊಂದು ಸ್ವಲ್ಪ ಮ್ಯಾಗ ಹತ್ತಿರ ಇಲ್ಲಿ ಒಂದು ನೋಡ್ಬೋದು ವ್ಯೂ ಪಾಯಿಂಟ್ ಯಾವ ಥರ ಇಲ್ಲಿ ಕಾಣಿಸ್ತೈತಂದ್ರೆ. ಈ ರೋಡ್ ಏನೈತ್ರಲ್ಲ ಇಲ್ಲಿವರೆಗೂ ನೀರು ಬಂದಿತ್ತು, ಆವಾಗ ಆ ಬ್ರಿಡ್ಜ್ ಏನು ಅಲ್ಲಿ ಕಾಣಿಸ್ತೈತಲ್ಲ ಅಲ್ಲೂ ಅದ್ರ ಪೋಲ್ ಬಿದ್ದಾವ ನೋಡ್ರಿ ಅಲ್ಲಿ ಕಾಲಮ್ಸ್. ಆ ಕಾಲಮ್ಗಳು ನೀರು ಬಂದಾಗ ಬಿದ್ದು ಹೋಗ್ಯಾವು ಅಂತ ಹೇಳ್ಬೋದು. ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು ಇಲ್ಲಿ, ಇನ್ನೂ ಮಸ್ತ್ ವ್ಯೂ ಪಾಯಿಂಟ್ ಆವಾಗ ಕಾಣಿಸ್ತಿತ್ತು. ಆದ್ರೆ ಆಗೀಗ ನೋಡಿದ್ರೆ ಈಗ ಸ್ವಲ್ಪ ಡಿಫ್ರೆನ್ಸ್ ನಿಮಗೆ ಕಾಣಿಸ್ಬೋದು. ಇದೇ ನೋಡ್ರಿ ಕಿಲಾ ತೋರಗಲ್ಲದ 7 ಸುತ್ತಿನ ಕೋಟೆ ನಿಮಗೆ ಕಾಣಿಸ್ಬೋದು. ಅಲ್ಲಿ ಏನು ಕಾಣಿಸ್ತೈತಲ್ಲ ಅದು ಶುಗರ್ ಫ್ಯಾಕ್ಟ್ರಿ EID ಪ್ಯಾರಿಸ್ ಶುಗರ್ಸ್. ಅಲ್ಲಿ ನೋಡ್ರಿ ಝೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಇದೆ ನೋಡ್ರಿ EID ಪ್ಯಾರಿಸ್ ಶುಗರ್ಸ್ ರಾಮದುರ್ಗ ಕಿಲಾ ತೋರಗಲ್ಲದಲ್ಲಿ ಇರೋದು. ಇದು 7 ಸುತ್ತಿನ ಕೋಟೆ ಕಿಲಾ ತೋರಗಲ್ದು. ಇದ್ರೊಳಗೆ ಒಂದು ಊರು ಐತಿ, ಅದರ ವಿಡಿಯೋನು ಕೂಡ ನಾನು ಒಂದು ಹಾಕಿದ್ದೀನಿ, ಹೋಗಿ ನಮ್ಮ ಚಾನಲ್ ಒಳಗೆ ನೋಡ್ಕೋರಿ ಅಂತ ಹೇಳ್ಬೋದು. ಈ ವ್ಯೂ ಪಾಯಿಂಟ ನೋಡ್ಬೋದು ನೀವು. ಅಲ್ಲಿಂದ ಮಲಪ್ರಭಾ ನದಿ ಯಾವ ಥರ ಬಂದೈತಿ ಅಂತ ನಿಮ್ಗೆ ಕಾಣಿಸ್ತೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಸಪೋರ್ಟನ್ನು ಮಾಡಿರಿ. ಥ್ಯಾಂಕ್ ಯು.